ಹಾಯ್ ಫ್ರೆಂಡ್ಸ್, ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ 3rd ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಏನು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬೀಡ್ಸ್ ವರ್ಕ್ನ ಹೇಳ್ಕೊಡ್ತೀನಿ. ಬೀಡ್ಸ್ ಅಂದರೆ ಹಲವಾರು ಬೀಡ್ಸ್ಗಳು ಇರ್ತವೆ. ನಾನು ಬಂದುಬಿಟ್ಟು ಇವತ್ತು ಶುಗರ್ ಬೀಡ್ಸ್ ವರ್ಕ್ನ ಹೇಳ್ಕೊಡ್ತಾ ಇದ್ದೀನಿ. ಶುಗರ್ ಬೀಡ್ಸ್ ತೋರಿಸ್ತೀನಿ ನೋಡಿ. ಇದೆ ಶುಗರ್ ಬೀಡ್ಸ್, ತುಂಬ ಚಿಕ್ಕದಾಗಿರುತ್ತೆ. ಶುಗರ್ ಬೀಡ್ಸ್ ಬಂದ್ಬಿಟ್ಟು ಈ ಶುಗರ್ ಬೀಡ್ಸ್ ವರ್ಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಾವು ಏನಪ್ಪ ಚೈನ್ ಸ್ಟಿಚ್ ಮಾಡೋಕ್ಕೆ ಈ ಥರ ಥ್ರೆಡ್ನ ತೊಗೊಂಡಿದ್ವಿ ಅಲ್ವಾ, ಜರಿ ಥ್ರೆಡ್ಡು. ಇದು ತುಂಬ ದಪ್ಪನಾಗಿದೆ. ಸ್ವಲ್ಪ ಬೀಡ್ಸ್ ವರ್ಕಿಗೆ ಇದಾಗಲ್ಲ. ಇದೇ ಥರ ಸ್ವಲ್ಪ ತೆಳುವಾಗಿರುವಂಥದ್ದು ಬರುತ್ತೆ. ಮಾಮೂಲಿ ಥ್ರೆಡ್, ಕಾಟನ್ ಥ್ರೆಡ್ ಅಷ್ಟು ತೆಳುವಾಗಿ ಇರುತ್ತೆ ಇದು ಜರಿ ಥ್ರೆಡ್. ಇದು ಕೂಡ ಜರಿ ಥ್ರೆಡ್ ಅಂತಲೇ ಅಂತಾರೆ. ಅಂದರೆ ಬೀಡ್ಸ್ ವರ್ಕ್ಗೆ ಇದು ತೆಳುವಾಗಿರೋದು ತೊಗೊಂಡು ವರ್ಕ್ ಮಾಡಬೇಕು. ಇದರಲ್ಲಿ ಬೀಡ್ಸ್ ಇಳಿಯಲ್ಲ, ಬೀಡ್ಸ್ ಬರಲ್ಲ ಇದರಲ್ಲಿ ವರ್ಕ್ ಮಾಡೋಕ್ಕೆ. ಅದಕ್ಕೋಸ್ಕರ ನಾವು ಈ ಥರ ಕಾಟನ್ ಥ್ರೆಡ್ ಅಷ್ಟು ತೆಳ್ಳಗಿರೋದನ್ನ ನೋಡಿಕೊಂಡು ತೊಗೋಬೇಕು. ನೋಡಿ ಈ ಥ್ರೆಡ್ಡು ಹೇಗಿದೆ ಅಂತ. ಇದೊಂದು ಸ್ವಲ್ಪ ದಪ್ಪ ಇದೆ ಥ್ರೆಡ್ಡು, ಇದು ತೆಳ್ಳಗಿದೆ. ಆಯಿತಾ? ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಮಾಮೂಲಿ ನಾವು ಚೈನ್ ಸ್ಟಿಚ್ನ ಯಾವ ರೀತಿ ಹಾಕಿದ್ವೋ ಅದೇ ರೀತಿ ಇದನ್ನು ಕೂಡ ವರ್ಕ್ ಮಾಡೋದು. ಇದೇನು ಕಷ್ಟ ಅಲ್ಲ. ಚೈನ್ ಸ್ಟಿಚ್ ಬರೋರಿಗೆ ಇದೇನು ಕಷ್ಟ ಅಲ್ಲ, ಆರಾಮಾಗಿ ಕಲ್ತ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಚೈನ್ ಸ್ಟಿಚ್ಗೆ ಏನು ನೀಡಲ್ ಬೆಳೆಸಿದ್ವೋ ಅದು ಬೀಡ್ಸ್ ವರ್ಕಿಗೆ ಬರಲ್ಲ. ಅದಕ್ಕೆ ಬೀಡ್ಸ್ ವರ್ಕಿಗೆ ಅಂತ ಬೇರೆ ನೀಡಲ್ ಇದೆ, ತೋರಿಸ್ತೀನಿ ಬನ್ನಿ. ಇವಾಗ ನೋಡಿಬಿಡಿ. ನೋಡಿ, ಫಸ್ಟು ನಾಟ್ ಹಾಕ್ಕೊಳ್ಳಿ. ಆಯಿತಾ? ಸ್ಟಿಚ್ಗೆ ಏನು ನೀಡಲ್ ಬೆಳೆಸಿದ್ವೋ ಅದು ಬೀಡ್ಸ್ ವರ್ಕಿಗೆ ಬರಲ್ಲ. ಅದಕ್ಕೆ ಬೀಡ್ಸ್ ವರ್ಕಿಗೆ ಅಂತ ಬೇರೆ ನೀಡಲ್ ಇದೆ, ತೋರಿಸ್ತೀನಿ ಬನ್ನಿ. ಇವಾಗ ನೋಡಿದ್ರಿ. ನೋಡಿ, ಫಸ್ಟು ನಾಟ್ ಹಾಕ್ಕೊಳ್ಳಿ. ಆಯಿತಾ? ಬನ್ನಿ ಇವಾಗ ತೋರಿಸ್ತೀನಿ ಬೀಡ್ಸ್ ವರ್ಕ್ ಯಾವ ರೀತಿ ಮಾಡೋದು ಅಂತ. ಫಸ್ಟು ಮಾಮೂಲಿ ನಾವು ಚೈನ್ ಸ್ಟಿಚ್ ಹೇಗೆ ಮಾಡಿದ್ವೋ ಅದೇ ರೀತಿ ನಾವು ಥ್ರೆಡ್ಡನ್ನು ತಗೋಬೇಕು. ಫಸ್ಟು ನೋಡಿ, ಥ್ರೆಡ್ ಬಂದಿದೆ ಅಲ್ವಾ. ಈಗ ಏನಪ್ಪ ಅಂದರೆ, ಈ ಥರ ಥ್ರೆಡ್ ತೊಗೋತೀವಲ್ಲ, ಆವಾಗ ನಾವು ಜಾಸ್ತಿ ಬೀಡ್ಸ್ಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ಬೀಡ್ಸ್ ತೊಗೊಳ್ಳಿ. ಯಾಕಂದರೆ ವರ್ಕ್ ಮಾಡುವಾಗ ಬಿದ್ದುಬಿಡುತ್ತೆ. ಆವಾಗ ಅದನ್ನು ಹುಡ್ಕೋಕ್ಕಾಗಲ್ಲ, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಇವಾಗ ಸ್ಟಾರ್ಟಿಂಗ್ ವರ್ಕ್ ಮಾಡ್ತಾಯಿದ್ರೆ ಸಾಕು, ಒಂದು 4 ಬೀಡ್ಸ್ನ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ಈ ಥರ 1 ಅಥವಾ 2 ಮಾತ್ರ ಬೀಡ್ಸ್ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅದು ನಾವಿದ್ದ ರಿಂಗಿಂದ ತೆಗೆದಾಗ ಎಲ್ಲ ಲೂಸ್ ಆಗಿ ಕಾಣಿಸುತ್ತೆ ವರ್ಕ್ ಮಾಡಿರೋದು. ಅದಕ್ಕೋಸ್ಕರ 1, 2 ಮಾತ್ರ ತೊಗೋಬೇಕು. ನೋಡಿ, ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಚೈನ್ ತೊಗೊಂಡಿದ್ದೀವಲ್ಲ, ಅದರ ಒಳಗೆ ನಮ್ಮ ಕಿರು ಬೆರಳಿಂದ 2 ಬೀಡ್ಸ್ನ ನೂಕಿದ್ರೆ ಸಾಕು, ಹೋಗುತ್ತೆ. ಮತ್ತು ನಾವು ಥ್ರೆಡ್ನ ಕೆಳಗೆ ಎಳ್ಕೊಂಡು ಟೈಟ್ ಮಾಡಿಕೊಂಡು ಮತ್ತು ಚೈನ್ನ ತಗೋಬೇಕು. ಮತ್ತು ಬೀಡ್ಸ್ ಹಾಕಬೇಕು, ಮತ್ತು ತಗೋಬೇಕು ಚೈನ್. ಜಾಸ್ತಿ ತೆಗಿತಾ ವಾಪಸ್.
ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೀಡ್ಸ್ ಬಂದಿದೆ ನೋಡಿ. ನಿಮ್ಮದು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಗ್ಯಾಪ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬರ್ತಿಲ್ಲ ಅಂತ. ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ವರ್ಕ್ ಮಾಡೋಕ್ಕೆ ಬರುತ್ತೆ. ಫಸ್ಟು ನಮಗೆ ಮೇನಾಗಿ ಬೇಕಾಗಿರೋದು ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.